ಸರ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಈಗ ನೋಡ್ತಾ ಇದ್ದೀರಾ ಸರ್? ಬಿಗ್ ಬಾಸ್ ಏನು ಅನ್ನಿಸ್ತಾ ಇದೆ? ಏನ್ ಸರ್ ಕ್ರೇಜ್ ಇಲ್ಲ ಸರ್. ಕ್ರೇಜ್ ಇಲ್ಲ. ಅಲ್ಲ ಏನಕ್ಕೆ ಅವ್ರವ್ರೇನೆ ಈಗ ಬಿಗ್ ಬಾಸ್ ನ ಮುಚ್ಚೋ ತರ ಪ್ಲಾನ್ ಮುಚ್ಚಿದ್ರು ತೆಗೆದ್ರು ಏನೇನೋ ಮಾಡ್ತಾವ್ರೆ. ನಟ್ಟು ಬೋಲ್ಟು ನಟ್ಟು ಬೋಲ್ಟು ಪ್ರಭಾವನ. ನಟ್ಟು ಬೋಲ್ಟು ಪ್ರಭಾವ ರಾಜಕೀಯ, ಎಲ್ಲಿಂದ ಎಲ್ಲಿಗೋರು ರಾಜಕೀಯ. ಬಿಗ್ ಬಾಸ್ ಅಂದ್ರೆ ಒಂದು ಮನೋರಂಜನೆ ಅಷ್ಟೇ, ಅದ್ರ ಮೇಲೆಲ್ಲ ರಾಜಕೀಯ ತೋರಿಸ್ಬೇಕಾ? ಏನ್ ಅನ್ನಿಸ್ತಾ ಐತೆ ಈ ಸರಿ ಗಿಲ್ಲಿ ಮತ್ತೆ ಕಾಕ್ರೋಚ್ ಎಲ್ಲ ಭಯಂಕರ ಆಕ್ಟರ್ಸ್ ಗಳೇ ಸೇರ್ಕೊಂಡ್ಬಿಟ್ಟವ್ರೆ ಸರ್. ಹೋದ್ ಸಲಿಗಿಂತ ಈ ಸಲ ಮೆಂಟುಗಳು ಜಾಸ್ತಿ ಇರ್ತಾರೆ. ಏನ ಸುಳ್ಳ ನೀವ್ ಹೇಳಿ. ಒಬ್ಬ ತಿಕ್ಲ ಒಬ್ಳ ಪುಕ್ಲ. ಅವನು ಸತೀಶ್ ಅಂತ ಹೆಸರಿಕೊಂಡಾನೆ. ಅವ್ನಿಗೆ ಏನ್ ಆಡ್ಬೇಕು ಅಂತಾನೆ ಗೊತ್ತಿಲ್ಲ. ಆಟೋ ಈ ಸ್ಟಾರ್ಟಿಂಗ್ ಸೀಸನ್ ನೋಡ್ದೋ, ಈ ಸೀಸನ್ ನೋಡಕ್ಕೆ ಇಷ್ಟ ಇಲ್ಲ. ಯಾಕೆ ಸರ್? ಏನ್ ಮನೋರಂಜನೆ ಇಲ್ಲ ಸರ್, ಅಷ್ಟು ಇದಿಲ್ಲ. ಒಂದು ಅದ್ ನೋಡಕ್ಕೆ ಒಂದು ಇದಿರ್ಬೇಕು, ಗ್ರೈಂಡ್ನೆಸ್ ಇರ್ಬೇಕು, ಸ್ಪಾರ್ಕ್ ಆಗ್ಬೇಕು. ಕಾಮಿಡಿಗೋಸ್ಕರ ಗಿಲ್ಲಿ ನಟ ಚಂದ್ರಪ್ರಭು ನಿಲ್ಸಿದಾರಲ್ಲ, ಅವರು ಟಿವಿಲೇ ನೋಡಿ ಸಾಕಾಗ್ಬಿಟ್ಟಿದೆ. ಶೋಗಳಲ್ಲೇ ನೋಡಿ ಸಾಕಾಗಿದೆ. ಇಲ್ಲಿ ಓವರ್ ಆಗಿ ಆಡಕ್ ಹೋಗ್ತಾರೆ, ಆಯ್ತಲ್ಲ ಗೊತ್ತಾಗಲ್ಲ. ಇಲ್ಲಿ ಟ್ರಿಪ್ ಸೀಟ್ ಬರ್ಕೊಡ್ತಿದ್ರು, ಕಾಮಿಡಿ ಕರೆಕ್ಟಾಗಿ ಮಾಡ್ತಿದ್ರು. ಬಟ್ ಅಲ್ಲಿ ಯಾರು ಟ್ರಿಪ್ ಸೀಟ್ ಕೊಡೋರಿಲ್ಲ ಅವ್ರಿಗೆ ಏನೋ ಒಂಥರ ಬಂದಿದ್ದೀನಿ ಪ್ರಭಾ ಓವರು. ಎಸ್ ಸರ್. ಇನ್ನು ರಕ್ಷಿತಾ ಅನ್ನೋ ಹುಡುಗಿನ ಕರ್ಕೊಂಡಿದ್ದಾರೆ ಸರ್, ಚಿಕ್ಕ ಹುಡುಗಿ. ಆ ಹುಡುಗಿ ಏನ್ ಮಾತಾಡ್ತದ್ರಿ, ಅದ್ ನೋಡೇ ಶಾಕ್ ಆಗ್ಬಿಟ್ಟೆ ಹೋದ್ವಾರ. ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ, ಏನು ಮಾಡಕ್. ಅಲ್ಲ ಈಗ ಕನ್ನಡನೇ ಹುಡುಗಿಗ್ ಬರಲ್ಲ, ಈಗ ತಮ್ಮನ್ನೇ ಬಿಗ್ ಬಾಸ್ ನಲ್ಲಿ ಕೂರಿಸಿದ್ರೆ ಬೇರೆ ಲೆವೆಲ್ ಅಲ್ಲಿ ಆಟ ತೋರಿಸ್ತೀರಿ ತಾವು ಸರ್. ಅದೇ ನಾನು ಹೋದ ಟೈಮ್ ನೀವು ಇಂಟರ್ವ್ಯೂ ಮಾಡಿದಾಗ ಹೇಳಿದೆ ಒಂದು ಮಾತು, ಅಲ್ಲಿ ಯಾರು ಹೋಗಿರೋರು ಯಾರು ಬಡವರಲ್ಲ, ಸಾವುಕಾರರು. ಕಳಿಸಿ ನಮ್ಮಂತ ಕೂಲಿಯವ್ರನ್ನ ಹೋಸನ್ನ ಹೇಳಿದೀನಿ. ಈ ಆಟೋ ಡ್ರೈವರು, ಈ ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ ಅಂತರ ಕಳಿಸಿ ಬಸ್ಗೂ ಡ್ರೈವರ್ಗಳನ್ನ ಯಾರೋ ಕಾಸಿರೋ ಕರ್ಕೊಂಬತ್ತೀರಾ, ಅಲ್ಲಿ ಶೋ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ, ಇಲ್ಲೂ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ ಗೆದ್ದವನ್ಗೆ ಕಾಸು, ನೋಡೋನ್ಗೆ ಲಾಸು, ಕರೆಂಟ್ ಬಿಲ್ ಲಾಸು, ನೋಡಿ ಕಣ್ಣೋವು. ನಮ್ಮಂತ ಕರ್ಕೊಂಡು ಹಾಕ್ರಿ, ನಾವು ಒಂಚೂರು ನೋಡ್ತೀವಿ. ಅಲ್ಲ ಈಗ ಬಿಗ್ ಬಾಸ್ ಬರೀ ಇದೇ ತರ ಯಾಕೆ ಮಾಡುತ್ತೆ ಅಂತ ಸರ್? ಈಗ ಪ್ರತಿ ವರ್ಷನೂ ಕೂಡ ಎಲ್ಲ ಶ್ರೀಮಂತರು ಮತ್ತೆ ಯಾರಾದ್ರೂ ಡಿವೋರ್ಸ್ ಆಗಿರೋರು ಅದೇನೋ ಅಂತಾರಲ್ಲ, ಈ ಜಾತಕ ಫಲ ಬರುತ್ತೆ ಗೊತ್ತಾ ಸರ್? ಅದಕ್ಕೊಂದು ಈಗ ಹೇಳ್ರಿ ನೀವು, ಡೈವರ್ಸ್ ಆಗಿರೋರು ಅಂತ ಇವ್ರು ನೋಡಿನೇ ಜನ ಕೆರೆಡ್ದವ್ರೆ, 3-4 ಹಾಕಿರೋರು. ಇವ್ರು ನೋಡೇ ಕಲ್ತ್ಕೊಂಡವ್ರೆ. ಒಂದು ಫಸ್ಟ್ ಸೀಸನ್ ನೋಡಿ ಯಾವ ಗೊತ್ತಿರಲಿಲ್ಲ. ಈ ಒಂದು 5-6 ಸೀಸನ್ ಇಂದ 3 ಜನ ಗಂಡನ್ ಬಿಟ್ಟಿರೋರು, ಡೈವರ್ಸ್ ಆಗಿರೋರು, ಗಂಡ ಓಡಾಗಿರೋರು, ಇಲ್ಲ ಇವಳೇ ಹೊಡ್ಕೊಂಡ್ಬಿಟ್ಟಿರೋರು, ಇಂಥವ್ರು ಕರೆಕ್ಟಾಗಿ ಹುಡ್ಕೊಂಬಂದಾಗ್ತದೆ. ಅವು ಬರೋಕ್ಕೂ ಮರ್ಯಾದೆ ಇಲ್ಲ. ಅದು ಇದು ನೋಡ್ತೀವಲ್ಲ, ನಮಗೆ ಫಸ್ಟ್ ಆಫ್ ಆಲ್ ಇನ್ನೂ ಮರ್ಯಾದೆ ಇಲ್ಲ. ಇಂಥವ್ರು ನೋಡೇ ಹೆಣ್ಮಕ್ಳಿಂದ ಕೆಟ್ಟೋದ್ರೆ. ಅಲ್ಲ ಈಗ ಪ್ರತಿ ಬಾರಿನೂ ಕೂಡ ಇದೇ ತರದಲ್ಲಿ ಆಗ್ತಾ ಇದೆಯಲ್ಲ, ಈ ಸರಿ ಬಿಗ್ ಬಾಸ್ ಬೇರೆ ಕ್ಲೋಸ್ ಮಾಡುವಂತ ನಾಟಕ ಏನಕ್ಕೆ ಬೇಕಾಗಿತ್ತು ಅಂತ? ಎಲ್ಲ ಗಿಮ್ಮಿಕ್ ಸರ್, ಅವೆಲ್ಲ ದುಡ್ಡಿಗಾಗಿ ಗಿಮ್ಮಿಕ್. ಅಂದ್ರೆ ಬಿಗ್ ಬಾಸ್ ಅವರು ಗಿಮಿಕ್ ಮಾಡಿದ್ರು, ಗಿಮ್ಮಿಕ್ ಸರ್. ಅದೆಲ್ಲ ಲ್ಯಾಂಡ್ ಮಾಫಿಯಾ ತರ ಅವೆಲ್ಲ. ಕೊಡ ಕಾಸು ಕೊಟ್ಟಿದ್ರೆ ಅದು ಓಪನ್ ಆಗೇ ಇರೋದು, ಕಾಸು ಕೊಟ್ಟಿಲ್ಲ ಅದಕ್ಕೆ ಬಿಗ್ ಹಾಕ್ಸ್ತಾರೆ. ಈ ಸರಿ ಯಾರು ಇಷ್ಟ ಆಯ್ತು ಸರ್ ನಿಮ್ಗೆ? ಸರ್ ನಾನು ಸುಳ್ಳು ಹೇಳ ನಿಜ ಹೇಳ ನಿಮ್ಗೆ ಎರಡು ಹೇಳ್ಬಿಡಿ ಸರ್. ಎರಡರಲ್ಲಿ ಒಂದೇ ಹೇಳ್ತೀನಿ. ಫಸ್ಟ್ ಸುಳ್ಳು ಹೇಳಿ. ಸುಳ್ಳು ಹೇಳ್ತೀನಿ ಅಂದ್ರೆ, ನಾನು ಇದು ಬಿಗ್ ಬಾಸ್ ಓಪನ್ ಆದಾಗಿಂದ ಒಂದು 4-5 ಸಲ ನೋಡಿರ್ಬೋದು ಅಷ್ಟೇ. ಇದು OTT ಆ್ಯಪಲ್ಲಿ ನೋಡ್ತಾ ಇರ್ತೀವಿ. ಇನ್ನೂ ಒಂದಂದ್ರೆ ನಿನ್ನೆ ನೋಡಿದೆ, ಕಿತ್ತಾಡ ನೋಡೋಕ್ಕಾಗ್ದಲೇ ಮಲಗ್ಬಿಟ್ಟೆ. ಈಗ ನಿಜ ಹೇಳಿ ಸರ್. ನಿಜ ಅಂದ್ರೆ ಸರ್, ನನಗೆ ಈ ಸಲ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೇಗೆ ಸೆಂಟ್ರಲ್ಲಿ ಕ್ಲೋಸ್ ಮಾಡಿದ್ರು, ತಿರ್ಗಾ ಕರ್ಕೊಂಬಂದ್ಬಿಟ್ರು. ಇದು ಹೆಂಗೆ ಆಗಿದೆ ಅಂದ್ರೆ ಹನಿಮೂನ್ ಹೋದಾಗಿದೆ. ಹನಿಮೂನ್ ಟ್ರಿಪ್ ಹಾಕೊಂಡು ಹೋಗಿದ್ರು, ಕ್ಲೋಸ್ ಮಾಡ್ಕೊಂಡು ಈಗ ಮತ್ತೆ ಬಂದಿದ್ದಾರೆ ಪ್ಯಾಕೇಜಿಂಗ್ ಟ್ರಿಪ್. ನಾಯಿ ಇದೆ ಅಂತ ಡಾಕ್ಟರ್ ಸರ್ ಬಂದಿದ್ದಾರೆ, ಅವ್ರ ಅವಶ್ಯಕತೆ ಐತಾ ನೋಡ್ಕೊಂಡಿರೋ? ಅದನ್ನ ಸಾಕನ್ನ ಏನೋ ಒಂದು 4 ಸೀಮೆ ಸಾಕಿರಂಗಿಲ್ವಾ? ನಾಯಿ ಹಾಲು ಕೊಡ್ತದ? ನಾಯಿ ಒಂದು ಪ್ರಾಣಿ ಅಲ್ಲ, ಸಾಕು ಬರ್ತದ. 100 ಕೋಟಿ ಕೊಟ್ಟು ಯಾಕೆ ಸಾಕ್ತೀರಾ? ಬೀದಿ ಮೇಲೆ ಸಿಗೋಲ್ಲ ಬ್ರೈನ್ಗೆ ಆ ರೇಂಜ್ ಇರ್ಬೋದೇನೋ, ತೋರ್ಸಕ್ ಬಂದಿದೆ. ಅದೇ ಚಿನ್ನ ತಿಂತದ? ಚಿನ್ನ ತಿಂತದ ಅಲ್ಲ, ಆ ತರದ್ ಏನಾದ್ರು ತೋರಿಸ್ಬೋದಲ್ಲ ಹೊಸತನ? ಬೀದಿ ನಾಯಿ ಮಾಡಿ, ಬೀದಿ ನಾಯಿ ತಗೊಂಡೋಗಿ ಸಾಕಿ ಸರ್. ಬೀದಿ ನಾಯಿಗೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಡಿಫ್ರೆಂಟ್ ಇದೆ, ಅದು ಕಚ್ಚಲ್ವಾ? ಬೀದಿ ನಾಯಿ 100 ಕೋಟಿ ಅಂದ್ರೆ 100 ಕೋಟಿ ನೀವು ಕೊಟ್ಟಿದ್ದು ನೀವು ನೋಡ್ರೆ ನಾನು ನೋಡಿದೀನ. ಅಂದ್ರೆ 100 ಕೋಟಿ ಅಲ್ಲ ಅಂತೀರಾ? ಎಲ್ಲ ಹೇಳಕ್ಕೆ ಸರ್.
100 ಕೋಟಿ ಯಾರ ಮಗ ನೋಡೋಣ ಕೊಟ್ಟಿರೋದ್ನ? ಅಲ್ಲ ಸರ್ ಎಷ್ಟೋ ಜನ ಟ್ಯಾಕ್ಸ್ ಕಟ್ಟೋಣ ಅಲ್ಲಿ 100 ಕೋಟಿಗೆ. ಅದು ಓಲಿ ಅದು ಕೊಟ್ಟಿರೋದಕ್ಕೆ ಪ್ರೆಸ್ ಮೀಟ್ ಏನೋ ಮಾಡಿದ್ರ 100 ಕೋಟಿ ಕೊಡ್ತೀನಿ ಅಂತ. ಅಂದ್ರೆ ನೀವು ನಂಬಲ್ಲ 100 ಕೋಟಿ ಅಂತ. ಸುಳ್ಳು. ಅಂದ್ರೆ ಈಗ ಕೋಟಿಗಳು ಲೆಕ್ಕ ಇಲ್ದಂಗೆ ಆಗ್ಬಿಟ್ಟದೆ ಬಾಯಿ ಮಾತಿಗೆ. ಕೋಟಿ ಬಾರ ಒಂದು ಓಟಿ ಸೈಡ್ ಒಂದು ಬೋಟಿ ಇದೇ ಖಾಲಿ ಮಾತು ಅವರು. ಇನ್ನೊಂದ್ ಸರ್ ಅವ್ನು 100 ಕೋಟಿ ಕೊಟ್ಟು ತಂದಲ್ವಾ, ಅದ್ರ ಬದಲು ಬಡವರಿಗೆ ಅದನ್ನ ಒಂದು 100 ಹಸು ದಾನ ಮಾಡ್ಬೋದಾಯ್ತು. 10 ಹಸು ದಾನ ಮಾಡ್ಬೋದಾಯ್ತಲ್ಲ. ಹೌದು. ಆ ನಾಯಿಯಿಂದ ಏನ್ ಬಂತು ಹೋಗ್ಲಿ? 100 ಕೋಟಿ ನಾಯಿಯಿಂದ ಏನ್ ಬಂತು? ಆಮೇಲೆ ಈ ಬಿಗ್ ಬಾಸ್ ಒಳಗಡೆ ಹೋದವರೆಲ್ಲ ಬರೀ ಎರ್ಚಾಡು ಕಿರ್ಚಾಡೋದ್ರಿಂದ ನಾವು ಫೇಮಸ್ ಆಗ್ತೀವಿ ಅನ್ನೋದು ಅಥವಾ ಏನ್ ಅಷ್ಟೊಂದು ಎರ್ಚಾಡ್ತಾರೆ? ಹೇಳ್ದ ಸರ್, ಅರ್ಧ ತಿಕ್ಲು ಅರ್ಧ ಪುಕ್ಲು. ಓ ಆತರ. ಇದು ಮಲ್ಲಮ್ಮನ ಬಗ್ಗೆ ಹೇಳಿ. ಮಲ್ಲಮ್ಮನಿಗೂ ಚೆನ್ನಾಗಿ ಟ್ರೈನಿಂಗ್ ಇದೆ, ತುಂಬಾ ಇದೆ. ಓ ಅವ್ರಿಗೂ ಟ್ರೈನಿಂಗ್ ಇದೆ. ಮಲ್ಲಮ್ಮಂಗೂ ತುಂಬಾ training ಟ್ರೈನಿಂಗ್ ಕೊಟ್ಟಿದ್ದಾರೆ ಮಲ್ಲಮ್ಮಂಗೆ. ಅಲ್ಲ ನೀವೆಲ್ಲ ಹೇಳ್ತೀರಿ ಇಷ್ಟು ಮಲ್ಲಮ್ಮನ ಪೌಡ ತೋರಿಸ್ತಾಳೆ. ಅಲ್ಲ ಸರ್ ನೀವು ಸಾಮಾನ್ಯ ಜನಗಳನ್ನ ಕರ್ಕೊಳ್ಳಲ್ಲ ಅಂತ ಹೇಳ್ತಿದ್ರಿ. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಅಂತ ಸಾಮಾನ್ಯ ಮಹಿಳೆಯನ್ನ ಕರ್ಕೊಂಡವ್ರೆ, ಅದು ಸರಿ ಇಲ್ಲ ಅಂತೀರಾ? ಅದು ಎಲ್ಲ ಕಾಸು ಮೇಲೆ ಹೋಗುದು ಸರ್. ಈಗ ಅವ್ರಿಗೆ ಒಬ್ರು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಎಲ್ಲೆಲ್ಲಿ ಕಾಸು ಕೊಟ್ಟಿರೋದು ಯಾರು ಗೊತ್ತು? ಈಗ ನಮ್ಮಂತವ್ರು ಯಾಕಂದ್ರೆ ಎಲ್ಲ ನಾವು ಕಾಸು ಕೊಡಲ್ಲ, ಎಲ್ಲ ಗಿಮಿಕ್ಕು. ಇದೇ ಹೇಳ್ತೀರಿ ಮಲ್ಲಮ್ಮನ್ ಪವಾಡ ಬರುತ್ತೆ ಅಂದ್ರೆ ಯಾವ ತರ ಹೆಂಗೆ ಅಂತ ಹೇಳಿ. ಮಲ್ಲಮ್ಮ ಅಮ್ಮಾಯಿ ತರ ಇದ್ದಾಳೆ, ಅವ್ಳು ಮುಂದೆ ಪಿಕ್ಚರ್ ಕೊಡ್ತಾಳೆ, ಪಿಕ್ಚರ್ ತೋರಿಸ್ತೇವೆ. ಈಗ ರೀ ಎಂಟ್ರಿ ಕೊಟ್ಟಂತ ಹುಡುಗಿ ರಕ್ಷಿತಾ ಸುದೀಪ್ ಅವ್ರದ್ ಏನ್ ಮಾಡ್ತೀವಿ ಹೋಗುವಂತ ತಕ್ಷಣ ಏನ್ ಫುಲ್ ಏನ್ ಮಾತಾಡಿ ಸರ್, ಕೇಳಕ್ಕೆ ಭಯ ಆಗತ್ತೆ. ಅಲ್ಲ ಅಪ್ಪಟ ಕನ್ನಡನೂ ಇಲ್ಲ, ಸ್ಪಷ್ಟ ಕನ್ನಡನೂ ಇಲ್ಲ. ಎಲ್ಲಿ ಕನ್ನಡ ಇರೋದಂತೆ. ಕನ್ನಡ ಕಲಿಯೋದಕ್ ಬಿಗ್ ಬಾಸ್ ಬಂದಿದೀನಿ ಅಂತಾರೆ. ಏನ್ ಬಿಗ್ ಬಾಸ್ ಅನ್ನೋದು ಕನ್ನಡ ಇಂಗ್ಲಿಷ್ ಹೇಳ್ಕೊಂಡ್ ಕೊಡುವಂತ ಇದು ಶಾಲೆನಾ ಅಂತ? ಶಾಲೆ ಅನ್ನೋದಕ್ಕಿಂತ ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷು ಮೊನ್ನೆ ನೆಟ್ಟು ಬೋಟ್ ಹಾಕಿಸಿದ್ರಲ್ಲ, ಅವರು ಗೌರ್ಮೆಂಟ್ ಸ್ಕೂಲ್ ಅವರು ನಮಗೆ ಕೊಡಿ, ನಾವು ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಂಗೆ ಕನ್ವರ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದೇನೇ ನಾವು ಒಳಗೆ ಮೀಟಿಂಗ್ ಮಾಡ್ಕೊಂಡು ಮತ್ತೆ ಸಿವಿಲ್ ಸ್ಕೂಲ್ಗೆ ಬಿಟ್ಟಿದ್ದಾರೆ, ಇಂಗ್ಲಿಷ್ ಸ್ಕೂಲ್ಗೆ ಹೋಗಿದೆ. ಓಕೆ, ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಡ್ವರ್ಟೈಸ್ಮೆಂಟ್ಗೆ ಒಂದು ಟಿವಿ ನೋಡ್ತಿದ್ದ, ಈಗ ಇವ್ರು ನೋಡ್ಬೇಕಷ್ಟೇ. ಗೆ ಯಾಕೆ ಹೇಳಿ ಮತ್ತೆ ಪರ್ಮಿಷನ್ ಕೊಡಿಸ್ತೀರಿ ಸರ್? ಅವೆಲ್ಲ ಹೇಳಿವ ಸರ್. ಈ ಶೋಗೆ ಒಂದು ಗಿಮ್ಮಿಕ್ ಬೇಕಾಯ್ತು. ಚಿಲ್ಲಿ ಇತ್ತು, ದಾಂಡ್ ಇರ್ಲಿಲ್ಲ. ಚಿಲ್ಲಿ ದಾಂಡ್ ಗೊತ್ತಾ ನಿಮ್ಗೆ? ಚಿಲ್ಲಿ ಇತ್ತು, ದಾಂಡ್ ಇರ್ಲಿಲ್ಲ. ಈ ಎರಡು ಸಿಗಾಕೊಂಡಿದೆ. ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ? ಹಿಂಗ್ ಹಿಡಿದು ಹಿಂಗ್ ನೋಡೋರೆ ಹೆಂಗ್ ಹೋಗುತ್ತೆ ಹೇಳಿ? ಅದು ಬರೀ ಅದೊಂದು ಮಾತ್ರ ಬಿದ್ದಿತ್ತು, ಈಗ ದಾಂಡ್ ಸಿಕ್ಕಿದೆ. ಆ ದಾಂಡ್ ಹುಡ್ಕಕ್ ಹೋಗಿರು ಬಿಗ ಹಾಕೊಂಡು. ಈ ಗಿಲ್ಲಿ ನಟನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲಿ ಸರ್, ಅವರೆಲ್ಲ ಒಂದು ಮನೋರಂಜನೆ ನೋಡಕ್ ಇಷ್ಟ. ಅವ್ರಿಗೇನು ಗೊತ್ತಿಲ್ಲ, ಆಟನೇ ಗೊತ್ತಿಲ್ಲ ಅವ್ರಿಗೆ, ಆಟನೇ ಗೊತ್ತಿಲ್ಲ. ಈ ಅಶ್ವಿನಿ ಗೌಡ ಅವರು ತುಂಬಾ ಮಾತಾಡ್ತಾ ಇದ್ದಾರೆ. ಅವರು ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಮಗಳು ಯಾವಾಗ ಕಣ್ಣು ಹೊಡಿತಲ್ಲೇ ಇರೋದು. ಅಲ್ಲ ಸರ್, ಅವ್ರದ್ದು ಡೈವರ್ಸ್ ಕೇಸ್. ಡೈವರ್ಸ್ ಕೇಸ್ ಅವ್ರು ಕೋಟಿಗೆ ಅವ್ರಂತೆ. ಇಲ್ಲಿ ಹಾಕ್ಬೇಕಾಯ್ತು ಅವ್ರಿಗೆ, ಅವಶ್ಯಕತೆನೇ ಇಲ್ಲ. ಅಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ ಎಲ್ಲಾ ಶ್ರೀಮಂತನ ತಗೊಂಡೋಗಿ ಹಾಕ್ತಾರೆ, ಸಾಮಾನ್ಯ ಜನಗಳನ್ನ ತಗೊಂಡೋಗಿ ಹಾಕ್ಬೇಕು ಅಂತಂದ್ರಿ. ಸಾಮಾನ್ಯ ಜನಗಳನ್ನ ತಗೊಂಡು ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಸರ್? ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಅವ್ರು ಒಂಚೂರು ಬೆಳಿತಾರೆ. ಈಗ ಯಾರ ನೋಡಿದವ್ರೆ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಈಗ ಟಿವಿ ಶೋಲ್ಲೂ ನೋಡ್ತೀವಿ, ಈಗ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು. ಅಮ್ಮ ಬಿಡಿ ಸರ್. 12ನೇ ಸೀಸನ್ ಬರ್ತಾ ಇದೆ ಸರ್. 12ನೇ ಸೀಸನ್ ಬರ್ತಿದ್ರು, 12 ಸೀಸನ್ ಪಬ್ಲಿಕ್ ಕೇಳ್ತಾವ್ರೆ ಸಾಮಾನ್ಯ ಜನ ಕರ್ಕೊಳ್ಳಿ ಅಂತ. ಅಂದ್ರೆ ಜನ ಸಾಮಾನ್ಯ ಜನ ದುಡ್ಡಿಲ್ಲ ಕೊಡಕ್ಕೆ. ಈಗ ಇನ್ನೊಂದು ಸರ್, ಆಯ್ತಾ, ನಾನು ಹೇಳಿ ನಿಮ್ಗೆ ಅರ್ಥ ಆಯ್ತಾ? ಸಾಮಾನ್ಯ ಜನ ಹೆಂಗ್ ಕರಿತಲ್ಲ, ದುಡ್ಡಿಲ್ಲ ಅವ್ರ ಹತ್ರ ಕೊಡಕ್ಕೆ. ಅಲ್ಲ ಸರ್, ಈಗ ಅಲ್ಲಿ ಹೋಗ್ಬೇಕು ಅಂದ್ರೆ ಯಾವ್ದಾರ ಪ್ರಾಡಕ್ಟ್ ಇದ್ ಮಾಡ್ಬೇಕು, ಬೈ ಮಾಡ್ಬೇಕು, ದುಡ್ಡಿಲ್ಲ ಅವ್ರ ಹತ್ರ. ಈಗ 5 ಲಕ್ಷ 6 ಲಕ್ಷ ಕೊಟ್ಟು ಯಾವ ಬೈ ಮಾಡ್ತಾನೆ? ಅಲ್ಲ ಸರ್, ನೀವು ಈಗ ನಿಮ್ಮ ಪ್ರಕಾರ ಸಾಮಾನ್ಯರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾಮಾನ್ಯರು ಅಂದ್ರೆ ಯಾರು ನಿಮ್ಮ ಪ್ರಕಾರ? ಸರ್, ರೈತ ಇಲ್ವಾ? ರೈತ ಬಿಡಿ, ಈಗ ಗಾರೆ ಕೆಲಸರು, ಹೋಟೆಲ್ ಬಿಡಿ, ಗಾರೆ ಕೆಲಸರು ಬಿಡಿ, ಮೆಕ್ಯಾನಿಕ್ ಬಿಡಿ, ಪ್ರಯೋಜನ ಏನು ಅವ್ರಿಗೆ? ಪ್ರಯೋಜನ ಏನು? ಅವ್ನಿಗೆ ಒಂದು ಈಗ ಇರೋನೇ ದುಡ್ಡಿರೋನೇ ಕರ್ಕೊಂಡೋಗಿ ಬಿಡ್ತೀರೋ, ಅದೇನ್ ಪ್ರಯೋಜನ ಅವ್ರಿಗೆ? ಈಗ ಬೆಳಿತಾನೆ, ಹೀರೋ ಆಯ್ತಾನೆ. ಇವ್ನು ರೈತ ಒಂದ್ ಜೀವನಕ್ಕೆ ಏನೋ ಒಂದ್ ಮಾಡ್ಕೊತಾನೆ. ಈಗ ದುಡ್ಡು ಮಾಡಕ್ ಬಿಡ್ತೀರಾ? ಈಗ ಟಿಕ್ ಆಯ್ತಾರೆ, ಪಾವಡ ಮಂಜು ಅವ್ರ ನೋಡಿ ಈಗೆಲ್ಲ ಶೂಟಿಂಗ್ ಹೋಯ್ತಾರೆ. ಅವ್ರೇನ್ ಬಂದು ಇಲ್ಲಿ ನೆಲ ಉಳ್ತಾರ? ಬೆಳೆ ಬೆಳೆಯವ್ರ ಕಲ್ಸ್ರಿ, ಮೇಕ ಬಣ್ಣ ಹಚ್ಕೊಂಡ್ರಲ್ಲ ಸರ್. ಈಗ ನೀವ್ ಹೇಳ್ತಾ ಇರೋದೇನಂದ್ರೆ ಪ್ರತಿ ಸಾರಿ ಬಿಗ್ ಬಾಸ್ ನ ಈ ತರ ಸಾಮಾನ್ಯ ಜನ ಕರ್ಕೋಬೇಕು ಅಂತ ಕೇಳ್ತಿದ್ರು ಕೂಡ ಬಿಗ್ ಬಾಸ್ ಪರಿಗಣಿಸ್ತಾ ಇದ್ರು ಜನ ಹೆಂಗ್ ನೋಡ್ತಾರೆ? ಮತ್ತೆ ನೋಡ್ತಾ ಇದ್ರೆ ಯಾರು ಜಾಸ್ತಿ ನೋಡ್ತಿಲ್ಲ. ಇನ್ನೊಂದ್ 5-6 ಕಡೆ ಹಿಡ್ಕೊಂಡ್ ಬನ್ನಿ ಮೈಕ್ ನ, ನಾನು ಹೇಳ್ತೀನಿ,
ಈ ಸಲ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾ ಹಾ ಹಾ. ಸುಮ್ನೆ ಮೊನ್ನೆ ಬೀಗ ಹಾಕ್ಸ್ತಾರ ಅಂದ್ಬಿಟ್ಟು ಅದೇನಾಗಿದೆ ಅಂತ ಈಗ ನೋಡ್ತಾವ್ರಿ ಈಗಿಂದ. ಓ ಆತರ. ಈಗ ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಇರೋರು ಸೆಲೆಕ್ಟ್ ಆಗ್ಬೇಕು ಸರ್? 13ನೇ ಕಾರು ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಕರ್ನಾಟಕದವರೇ ಸೆಲೆಕ್ಟ್ ಆಗ್ಲಿ. ಅದೇ ಕರ್ನಾಟಕದಲ್ಲಿ ಯಾವ ಕ್ಷೇತ್ರದವರು? ಕ್ಷೇತ್ರ ಬೇಡಲ್ಲ, ನಮ್ಮೂರಲ್ಲಿ ಅದೇ ನಮ್ಮೂರಲ್ಲಿ ಕನ್ನಡದವ್ರನ್ನೇ ಹಾಕೊಳ್ಳಿ. ಏನೇನ್ ಕೆಲಸ ಮಾಡೋರು ಬೇಕು ಅಂತ ಹೇಳಿ. ನಾನು ಹೇಳ್ತೇವೆ ಗಾರೆ ಕೆಲಸ ಮಾಡೋರು ಹಾಕಿ. ಓಕೆ. ಸರಿನಾ? ಮೆಕ್ಯಾನಿಕ್, ಹ್ಮ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಹ್ಮ್. ಈ ಗಾರ್ಮೆಂಟ್ಸ್ ಪಾಪ ಕೆಲಸ ಮಾಡೋರು ಅಂತ ಹಾಕಿ. ಅಂದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡೋರು ಅಂತವ್ರು ಒಂಚೂರು ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಅವ್ರು ಹಾಕಿದಾರಲ್ಲ ಸರ್, ಚಂದ್ರಪಾಪ ಗಾರೆ ಕೆಲಸ ಮಾಡ್ತಿದ್ದ, ಈ ಕಾಮಿಡಿ ಮಾಡ್ತಾ ಇಲ್ವಾ ಅವ್ರು ಗಾರೆ ಕೆಲಸನೇ ಮಾಡ್ತಾರೆ. ಅಲ್ಲ ಇಂಪ್ರೂವ್ಮೆಂಟ್ ಆಗಿದಾರಲ್ಲ ಅವರು. ಏನ್ ಇಂಪ್ರೂವ್ಮೆಂಟ್ ಮಾಡೋದು? ಗಾರೆ ಕೊಡ್ತೀವಿ ಆಯ್ತು, ಕರ್ಕೊಂಬನ್ನಿ ಗಾರೆ ಕೆಲಸ ಮಾಡಿಸಿ ನೋಡೋಣ. ಈಗ ಆ ಹುಡುಗಿ ಎಲ್ಲ ರೀಲ್ಸ್ ಮಾಡ್ಕೊಂಡಿರ್ತೀವಿ, ಚಿಕ್ಕ ಹುಡುಗಿ, ಆ ಹುಡುಗಿ ಅವಕಾಶ ಮಲ್ಲಮ್ಮ ಒಂದು ಹಳ್ಳಿ ಪ್ರತಿಭೆ, ಹಳ್ಳಿಯವರು ಅವ್ರು ಕೊಟ್ಟಿದಾರಲ್ಲ ಸರ್ ಅವಕಾಶ. ನಾವೆಲ್ಲ ನೋಡಿದೀವಿ ಸರ್, ಅವ್ರನ್ನ ನೋಡೇ ಇಲ್ವಲ್ಲ. ಗೊತ್ತಿಲ್ಲ ಅಂತೀರಾ? ನಾವ್ ನೋಡೇ ಇಲ್ವಲ್ಲ ಹಳ್ಳಿ ಪ್ರತಿಭೆ ಅಂತ. ಎಲ್ಲಿ ತೋರ್ಸಾರೆ? ಈಗ ಹಿಂಗ್ ಹೋಯ್ತೀರಾ ಕ್ಯಾಮ್ರಾ ಹಿಡ್ಕೊಂಡ್ರ ಅಲ್ಲಿ ಮಾಡಮ್ಮ ಇದು ಮಾಡಮ್ಮ ಇದು ತಗೊಂಬಂತೀರಾ, ಅವ್ರ ನೋಡ್ತಾರೆ ಕ್ಯಾಮ್ರಾ ತಂದು ತೋರ್ತಾರೆ. ಆ ಊರಿಂದ ಬಂದ್ರು ಹಳ್ಳಿಯಿಂದ ಹಿಂಗ್ ಮಾಡೋದು. ಅಲ್ಲ ಈಗ ಮಲ್ಲಮ್ಮ ಅವ್ರನ್ನ ಕರ್ಕೊಂಡಿರೋದು ನಮ್ಮ ಸಂಸ್ಕೃತಿಯ ಒಂದು ಪರದೆಯನ್ನ ಬಿಚ್ಚೋದಕ್ಕೆ, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ತೋರ್ಸೋದಕ್ಕೆ ಅಂತ ಕೆಲವು ವರ್ಗ ಮಾತಾಡ್ತಾ ಇದ್ದಾರೆ. ಆ ಎಮ್ಮಂಗೆ ಇನ್ನೊಂದು 3 ವಾರ ಇರ್ಬೋದೇನೋ ಅಷ್ಟೇ. ಓಡಿಸ್ಬಿಡ್ತಾರೆ. ಜೊತೆ ಟಿಕೆಟ್ ಕೊಡ್ತಾರೆ ನೋಡಿ. ಈಗ ಸಂಸ್ಕೃತಿ ಅನ್ನೋದು ನಾವೇ ತೆಗೆದು ಬಿಸಾಕ್ತಾರೆ ಅಂತ. 100%. Okay. ಆ ಎಮ್ಮ ಸಂಸ್ಕೃತಿ ಹೇಳ್ಬಾರ್ದು. ನಾನು ಒಬ್ಬ ಲೇಡೀಸ್ ಬಗ್ಗೆ ಆಲ್ರೆಡಿ ಅವ್ರನ್ನ ಅವರು ಜೊತೆ ಮಟ್ಟಿಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನೋಡಿ ಅವ್ರ ಡ್ರೆಸ್ ನೋಡ್ತೀವಿ. ಇನ್ ಮುಂದಿನ ದಿನಗಳಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಚೇಂಜ್ ಆಗ್ತವೆ. ಓಕೆ, ಅಂದ್ರೆ ಸಂಸ್ಕೃತಿ ಇರೋದು ಬೇಡ, ನಾವು ಬಿಗ್ ಬಾಸ್ ನಿಂದ ಸಂಸ್ಕೃತಿನ ಚೇಂಜ್ ಮಾಡ್ತೀವಿ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿನವರೆಗೂ ಮಾತಾಡಿದ್ದಕ್ಕೆ.